ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರಿ ಗರಿ ರುಚಿಕರ ಆರೋಗ್ಯಕರವಾಗಿರೋ ಅಂಥ ಮಸಾಲೆ ರೊಟ್ಟಿ ರೆಸಿಪಿ, ಅಥವಾ ಇದನ್ನು ತಾಳಿಪಟ್ಟು ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ. ಹಿಟ್ಟನ್ನ ಕಲಿಸ್ಕೋಬೇಕು. ಅದಕ್ಕೋಸ್ಕರ 1 ಬಟ್ಲಷ್ಟು ಗೋಧಿ ಹಿಟ್ಟು ಅಥವಾ ಸುಮಾರು 100 ಗ್ರಾಮ್ಸಷ್ಟು, ಜೋಳದ ಹಿಟ್ಟು ಇದು ಕೂಡ 1 ಕಪ್ಪಷ್ಟು, ಇದು ಅಕ್ಕಿ ಹಿಟ್ಟು ಸುಮಾರು 1/2 ಕಪ್ಪಷ್ಟಿದೆ. ಇದನ್ನು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕೋಬೋದು. ನನ್ನ ಹತ್ರ ಇಷ್ಟೇ ಇತ್ತು, ಅದಕ್ಕೋಸ್ಕರವಾಗಿ ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು, ಇದೇ ಹಿಟ್ಟು ಹಾಕಬೇಕಂತೇನಿಲ್ಲ. ಇದಕ್ಕೆ ಬದಲಾಗಿ ರಾಗಿ ಹಿಟ್ಟು, ಬಾಜ್ರದ ಹಿಟ್ಟು, ನಿಮ್ಗೆ ಯಾವ ಹಿಟ್ಟು ಇಷ್ಟ ಹಿಟ್ಟನ್ನೆಲ್ಲ ಹಾಕೋಬೋದು, ಅಥವಾ ಒಂದೇ ಹಿಟ್ಟನ್ನ ಸೇರಿಸಿ ಕೂಡ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸುಮಾರು 5 ಟೇಬಲ್ ಸ್ಪೂನಷ್ಟು ಮೊಸರು. ಮತ್ತೊಂದು ಸಣ್ಣದಾಗಿರೋ ಸ್ಟೆಪ್ ಇದೆ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಹಸಿ ಶುಂಠಿ ಸ್ವಲ್ಪ. ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದಾಗಿದೆ. ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು 1 ಎಡಿಯಷ್ಟು. ಇದರ ಜೊತೆಗೆ ಇಷ್ಟ ಇದ್ದರೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಬೋದು. ಈರುಳ್ಳಿ ಸೊಪ್ಪಿದು, ಇದು ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ. ಎಲ್ಲದಕ್ಕೂ ಮೊದಲು ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚಪಾತಿ ಹಿಟ್ಟದಲ್ಲಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಸಮಯ ಇದ್ದರೆ 1/2 ಗಂಟೆ ನೆನೆಯಕ್ಕೆ ಬಿಡಿ. ಸಮಯ ಇಲ್ಲ ಅಂದರೆ ತಕ್ಷಣವೇ ಮಾಡ್ಕೋಬೋದು. ನಾನು ತಕ್ಷಣವೇ ಮಾಡ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪ್ಲಾಸ್ಟಿಕ್ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಬಾಳೆ ಎಲೆ, ಬಟ್ಟೆ ಮೇಲೆ ಕೂಡ ಮಾಡ್ಕೋಬೋದು. ಹೆಂಚು ಚೆನ್ನಾಗಿ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ದೆ ಕೂಡ ಮಾಡ್ಕೋಬೋದು. 2 ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಆ ರೀತಿ ಆಗೋವರೆಗೂ ಬೇಯಿಸ್ಕೋಬೇಕು. ಈಗಿದಾಗಿದೆ. ಮಿಕ್ಕಿದ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಇದಕ್ಕೆ ಬೆಣ್ಣೆ ಅಥವಾ ಚಟ್ನಿ ಪುಡಿ ಇದ್ದರೆ ಸಾಕು, ಮೊಸರಿದ್ರೂ ಕೂಡ ಸಾಕಾಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.